ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾಸ್ಕರ್ಸ್ ಕ್ಲಾಸಸ್. ಇವತ್ತಿನ ದಿವಸ 2 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸ್ಟೂಡೆಂಟ್ಸ್. ಫಾಲೋಯಿಂಗ್ ಈಸ್ ದ P&L ಅಕೌಂಟ್ ಆಫ್ ಅಪೂರ್ವ ಆ್ಯಂಡ್ ಕಂಪನಿ ಲಿಮಿಟೆಡ್ ಫಾರ್ ದ ಪ್ರೀವಿಯಸ್ ಇಯರ್ 1920. For the assessment year 1920. ನಮ್ಮ ಕರೆಂಟ್ ಪ್ರೀವಿಯಸ್ ಇರೋದು 1819. ಎಸ್ಟಾಬ್ಲಿಷ್ ಫಸ್ಟ್ ನಾವು ತೊಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ಎಷ್ಟಿದೆ ಅದನ್ನು ನಾವು ತೊಗೊಬೇಕಾಗಿರುತ್ತೆ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ಎಷ್ಟಿದೆ ಅಂತೆ 5,96,100. ಫಸ್ಟ್ ನಾವು ಮಾಡಬೇಕಾದ್ರೆ ಕೆಲಸ ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಇದು ಡೆಬಿಟ್ ಸೈಡಲ್ಲಿ ಸಿಗುತ್ತೆ. ನಂತರ ಲೆಸ್ ಅಲೋಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಕೆಲವು ಅಲೋಬಲ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಇರುತ್ತೆ, ಅದನ್ನು ಡೆಬಿಟ್ ಸೈಡಲ್ಲಿ ಅವ್ನು ತಗೊಂಡಿರಲ್ಲ. ಅಂಥ ಐಟಮ್ಗಳು ಒಂದೆರಡು ಇರ್ಬೋದು. ದೆನ್ ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ಸ್. ಅಥವಾ ನೀವು ಇದನ್ನೇನಂತ ಬರೆಯೋದು ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ಸ್ ಅಂತ ಬೇಕಾದ್ರೂ ಹೇಳ್ಬೋದು. ಆರ್ exempted incomes credited to P&L account. Non-business incomes ಅಥವಾ incomes which are chargeable to tax under the other head of incomes ಅಥವಾ exempted incomes which are credited to P&L account. ಇದು P&L account ಕ್ರೆಡಿಟ್ ಸೈಡ್ನಲ್ಲಿ ಸಿಗ್ತವೆ. ಸೊ ಈ ಮೂರು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಒಂದು ಪ್ರಾಬ್ಲಮ್ ಅನ್ಸ್ಕೊಂಡ್ರೆ. ಈಗ ಇವಾಗ ನೀವು ಮಾಡಬೇಕಾಗಿರೋದು ಯಾವ್ಯಾವುದು ಅಲೋಡ್ ಡಿಸಲೋಡ್. ಅಲೋಡ್ ಆಗಿದ್ರೆ ಬಿಟ್ಬಿಡಿ, ಡಿಸಲೋಡ್ ಆದರೆ ಆ್ಯಡ್ ಬ್ಯಾಕ್ ಮಾಡಿ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಲೋಡ್, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅಲೋಡ್, ಡಿಪ್ರಿಸಿಯೇಷನ್ ಇದ್ರ ಅಂಡರ್ಲೇ ಮಾಡಿರ್ತೀನಿ. ಲಾಸ್ಟ್ 3 ಪ್ರಾಬ್ಲಮ್ಸಲ್ಲೂ ಸೇಮ್ ಬಂದಿತ್ತು, ಮತ್ತೆ ಬರ್ಬೋದು. ಅಲೋಬಲ್ ಎಕ್ಸ್ಪೆನ್ಸಸ್ ಅಂಡರ್ ಸೆಕ್ಷನ್ 32 ಅಥವಾ ಆ್ಯಸ್ ಪರ್ IT ರೂಲ್ಸ್ ಅಂದ್ಬಿಟ್ಟಿದೆ. ಅಡ್ಜಸ್ಟ್ಮೆಂಟ್ಗೆ ಏನಾದ್ರು ಕೊಟ್ಟಿದ್ರೆ ಈ ಐಟಮ್ನ 60,000 ಆ್ಯಡ್ ಬ್ಯಾಕ್ ಮಾಡಿ, ಅಡ್ಜಸ್ಟ್ಮೆಂಟಾಗಿ ಕೊಟ್ಟಿರೋದನ್ನು ಲೆಸ್ ಮಾಡಿ. ಈಗ ಏನು ಮಾಡೋವಂಥ ಅಗತ್ಯ ಇಲ್ಲ, ನಾವು ಇನ್ನೂ ಅಡ್ಜಸ್ಟ್ಮೆಂಟ್ ನೋಡಿಲ್ಲ, ಅದಕ್ಕೆ ಆಗಿದ್ದಾಗೆ ಪೆಂಡಿಂಗ್ ಇರ್ತೀವಿ. ಫೈರ್ ಇನ್ಶೂರೆನ್ಸ್ ಆನ್ ಬಿಲ್ಡಿಂಗ್, ಫ್ಯಾಕ್ಟ್ರಿ ಬಿಲ್ಡಿಂಗ್ ಆರ್ ಫೈರ್ ಇನ್ಶೂರೆನ್ಸ್ ಆನ್ ಸ್ಟಾಕ್. ಅವನೇನು ಕೊಡಲಿಲ್ಲ ಅಂದರೆ ಸ್ಟಾಕ್ ಮೇಲೆ ಅಂದ್ಕೊಂಡಿದೆ ಅಲೋಡ್ ಮಾಡಬೇಕಾಗಿರುತ್ತೆ. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಎನಿ ಪ್ರಾವಿಷನ್, ಎನಿ ರಿಸರ್ವ್, ಎನಿ ಫಂಡ್ ಏನಾಗಿರುತ್ತೆ ಡಿಸಲೋಡ್ ಆಗಿರುತ್ತೆ. ಹಾಗಾದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಏನಾಗಿರುತ್ತೆ ಡಿಸಲೋ ಆಗುತ್ತೆ. ಎಷ್ಟಾಗಿದೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅನ್ನೋದು 3,10,000. 3,10,000. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಲೋಡ್ ಡೊನೇಷನ್, ಎನಿ ಡೊನೇಷನ್, ಎನಿ ಚಾರಿಟಿ ಡಿಸಲೋಡ್. ಹಾಗಾದರೆ ಡೊನೇಷನ್ ಟು ರಾಜೀವ್ ಗಾಂಧಿ, ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್ ಎಷ್ಟಂತೆ 10,000.
10,000. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್, ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ಆಗ್ತಾ ಇರುತ್ತೆ. ಜನರಲ್ ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಸನ್ಡ್ರಿ ಎಕ್ಸ್ಪೆನ್ಸಸ್. ಅಲೋಡ್ ಪ್ರಪೋಸ್ಡ್ ಡಿವಿಡೆಂಡ್. ಎನಿ ಅಮೌಂಟ್ ಆಫ್ ಡಿವಿಡೆಂಡ್ ವಿಚ್ ಈಸ್ ಪ್ರಪೋಸ್ಡ್ by the company, it is also disallowed. So, ಎಷ್ಟು disallowed? 10,500. Proposed dividend 10,500 disallowed. ಡೆಬಿಟ್ ಸೈಡ್ ಮುಗೀತು. ಈಗ ನಾವು ನೋಡ್ಬೇಕಾರೋದು ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟ್ ಏನಂತ ಹೇಳ್ತೇನೆ, ಒಂದು ಸೆಕೆಂಡ್ ನೋಡೋಣ. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ಎ ಸಮ್ ಆಫ್ rupees 9,600. ಏನಕ್ಕಂತೆ ಜನರಲ್ ಎಕ್ಸ್ಪೆನ್ಸಸ್ ಆಗ್ತಿದೆಯಂತೆ. ಜನರಲ್ ಎಕ್ಸ್ಪೆನ್ಸಸ್ ಆಗ್ತಿದೆ, ಅದು ಮೇಲ್ಗಡೆ ನಾವು ಇಲ್ಲೇ ನೋಡಿದ್ವಿ. ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅದರಲ್ಲಿ ಸೇರ್ಕೊಂಡಿದೆಯಂತೆ. ಏನು ಸೇರ್ಕೊಂಡಿದೆಯಂತೆ? ಅ ಸಮ್ ಆಫ್ rupees 9,000 ಮುನ್ಸಿಪಲ್ ಟ್ಯಾಕ್ಸ್ ಆ್ಯಂಡ್ 1,600 ಇನ್ಶೂರೆನ್ಸ್ ಆನ್ HP ಲೆಟ್ಔಟ್, ಹೌಸ್ ಪ್ರಾಪರ್ಟಿ ಲೆಟ್ಔಟ್. ಹೌಸ್ ಪ್ರಾಪರ್ಟಿ ಏನು ಲೆಟ್ಔಟ್ ಮಾಡಿದಾರೋ ಅದ್ರ ಮೇಲೆ ಮುನ್ಸಿಪಲ್ ಟ್ಯಾಕ್ಸು ಮತ್ತು ಇದು ಆಗಿರೋದು, ಇದು ಹೌಸ್ ಪ್ರಾಪರ್ಟಿ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಹಾಗಾದರೆ ಜನರಲ್ ಎಕ್ಸ್ಪೆನ್ಸಸ್ ಅಂತ ಅಂಡರ್ಲೈನ್ ಮಾಡಿ, ಅದ್ರ ಕೆಳಗಡೆ ಯಾವುದೋ ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟು 9,600 ಇನ್ಶೂರೆನ್ಸ್ ಆನ್ HP, ಇನ್ಶೂರೆನ್ಸ್ ಆನ್ HP ಎಷ್ಟಂತೆ 1,600 ಅಂತ ಡಿಸಲೋಡ್ ಆಗುತ್ತೆ. ಆ್ಯಡ್ ಬ್ಯಾಕ್ ಮಾಡಬೇಕು. ಡಿಪ್ರಿಸಿಯೇಷನ್ ಅಲೋವಬಲ್. ನಾನು ಆಲ್ರೆಡಿ ಹೇಳಿದೆ, ನಾನು ಡಿಪ್ರಿಸಿಯೇಷನ್ ಅಡ್ಮಿಸಬಲ್ ಆ್ಯಸ್ ಪರ್ IT ಲಾ ಅಂತ ಕೊಟ್ಟಿರ್ತಾನೆ. ಇದನ್ನು ನೀವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದರೆ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿರುವಂತಹ ಡಿಪ್ರಿಸಿಯೇಷನ್ ಅಂಡರ್ಲೈನ್ ಆಲ್ರೆಡಿ ಮಾಡಿದ್ದೀವಿ. ಎಷ್ಟಂತೆ 60,000. ಆ 60,000ನ ಆ್ಯಡ್ ಬ್ಯಾಕ್ ಮಾಡಿ. ಅಡ್ಜಸ್ಟ್ಮೆಂಟಲ್ಲಿ ಅಲೋವಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅನ್ನೋದರಲ್ಲಿ ಯಾವುದೋ ಡಿಪ್ರಿಸಿಯೇಷನ್ ಅಲೋವಬಲ್ ಆ್ಯಸ್ ಪರ್ IT ಲಾ ಎಷ್ಟು 50,000. 50,000ನ ನಾವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಅಂತ ಹೇಳ್ತೇನೆ. ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋಣ. ಡೆಬಿಟ್ ಸೈಡ್ ನೋಡಿದ್ದಾಯಿತು, ಅಡ್ಜಸ್ಟ್ಮೆಂಟ್ ನೋಡಿದ್ದಾಯಿತು. ಈಗ ಕ್ರೆಡಿಟ್ ಸೈಡ್ನಲ್ಲಿ ನೋಡೋಣ. ಕ್ರೆಡಿಟ್ ಸೈಡ್ನಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿರ್ತಾನೆ, ಅಲ್ಲಿ ಲೋಡ್ ಆಗಿರುತ್ತೆ. ರೆಂಟ್ ರಿಸೀವ್ಡ್, ಇದು HP ಹೌಸ್ ಪ್ರಾಪರ್ಟಿ ಲೆಟ್ಔಟ್ ಆಗಿರೋವಂಥದ್ದು. ಸೊ ಇದು ಡಿಸಲೋಡ್ ಅಂದರೆ ಎಕ್ಸಮ್ಟೆಡ್ ಇನ್ಕಮ್ ಅಂತ ಆಗೋದಿಲ್ಲ. ಇದು ಯಾವುದಕ್ಕಾಗುತ್ತೆ? ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್. ಇನ್ಕಮ್ ಫ್ರಮ್ HP ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದರೆ ರೆಂಟ್ ರಿಸೀವ್ಡ್ ಎಷ್ಟಂತೆ? ರೆಂಟ್ ರಿಸೀವ್ಡ್ ಆಗಿರೋದು 80,000. 80,000. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್ ಇದೆ. ಸೊ ಕ್ಯಾಪಿಟಲ್ಗೆ ಏನಾಗಿರುತ್ತೆ? ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್ ಏನಂತೆ? ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್ ಅಂತ 37,000. 37,000. ದೆನ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅದರ್ ಸೋರ್ಸಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಎಷ್ಟು? 24,000. 24,000. Next, dividend received from Indian company, even though it is exempted, it is chargeable to tax under the head income from other sources. So, dividend received. So, 20,000. ಈಗೇನಾಯಿತು? ಡೆಬಿಟ್ ಸೈಡ್ ಆಯಿತು, ಅಡ್ಜಸ್ಟ್ಮೆಂಟ್ ಆಯಿತು, ಕ್ರೆಡಿಟ್ ಸೈಡ್ ಆಯಿತು. ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು? ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ ಎಲ್ಲನೂ. ಅಂದರೆ ಟೋಟಲ್ ಮಾಡಬೇಕಾಗಿರೋದನ್ನೆಲ್ಲ ಟೋಟಲ್ ಮಾಡೋಣ. ಹಾಗಾದರೆ ಓಕೆ, ಒಂದು ಲೈನ್ ಯಾವತ್ತು ಹಾಕ್ಕೊಳ್ಳಿ, ಇಲ್ಲಿ ಖಾಲಿ ಬಿಟ್ಟಿದ್ರೆ ಎಕ್ಸಾಮಿನೇಷನಲ್ಲಿ ಏನಾದ್ರು ಅಡಿಷನ್ಸ್ ಏನಾದ್ರು ಐಟಮ್ ಆಮೇಲಿಂದ ತೊಗೊತೀನಿ ಅನ್ನೋ ಐಟಮ್ಗಳು ಏನಾದ್ರು ಇಟ್ಕೊಂಡಿದ್ರೆ ನೀವು ಕಷ್ಟಕ್ಕೆ ಬರುತ್ತೆ.
ಜಾಗ ಬಿಡಲಿಲ್ಲ ಅಂದರೆ ಸೇರಿಸ್ಬೇಕು, ಹಿಂಸೆ ಆಗುತ್ತೆ, ಅದಕ್ಕೋಸ್ಕರ ಜಾಸ್ತಿ ಬಿಟ್ಟಿದೆ. ಹಾಗಾದ್ರೆ ಇವಾಗ ಆ್ಯಡ್ ಮಾಡಬೇಕಾಗಿರೋದು 3,10,000, 10,000, 10,500, 9,600, 1,600, 60,000. ಇಷ್ಟನ್ನು ಟೋಟಲ್ ಮಾಡಿದ್ರೆ ಬರುವಂತಹದ್ದು 4,01,700. 4,01,700. 5,96,100 4,01,700ನ ಆ್ಯಡ್ ಮಾಡಿದ್ರೆ ಬರೋದು 9,97,800. ಸೊ ಲೆಸ್ ಮಾಡಬೇಕಾಗಿರೋದನ್ನ ಒಟ್ಟಿಗೆ ಎಲ್ಲನೂ ಕೂಡ ಲೆಸ್ ಮಾಡ್ಬೋದು. ನಾವು ಡೈರೆಕ್ಟಾಗಿ ಎಲ್ಲ ಸೇರಿಸಿ ಬರಿಬೋದು. 50,000, 80,000, 37,000, 24,000, 20,000 ಇಷ್ಟನ್ನು ಟೋಟ್ಲ್ ಮಾಡಿದ್ದೆ ಆದರೆ 2,11,000 ಬರುತ್ತೆ. 7 lakh ಬರುವಂಥದ್ದು 7,86,800. ಇದನ್ನೇ ನಾವೇನಂತ ಕರಿತೀರ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಇದೇ ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗಿರೋದು. ಇದನ್ನೇ ನೀವು ಫಸ್ಟ್ ಸ್ಟೆಪ್ಪಲ್ಲಿ ನೋಡಬೇಕಾಗಿರೋದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಪ್ರಾಬ್ಲಮಲ್ಲಿ ಅವನು ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಅಂತ ಕೇಳಿದ್ದಾನೆ. ಟೋಟಲ್ ಇನ್ಕಮ್ ಅಂದರೆ ಅಗ್ರಿಗೇಟ್ ಆಫ್ ಆಲ್ ದ 5 ಹೆಡ್ ಆಫ್ ಇನ್ಕಮ್ಸ್. 5 ಹೆಡ್ ಆಫ್ ಇನ್ಕಮ್ನ ಟೋಟ್ಲ್ ಮಾಡಿದ್ಮೇಲೆ ಅಂದರೆ ಯಾವ್ಯಾವುದು ಕಂಪನಿಯಲ್ಲಿ 4 ಹೆಡ್ ಬರೋದು, ಇನ್ಕಮ್ ಫ್ರಮ್ ಸ್ಯಾಲ್ರಿ ಅನ್ನೋದು ಬರೋಲ್ಲ, ಅದು ನಿಮ್ಗೆ ಗೊತ್ತಿದೆ. ಅದರಿಂದ ಲಾಸ್ ಬರೋಲ್ಲ, ಬರೀ ಇನ್ಕಮ್ ಮಾತ್ರ ಬರುತ್ತೆ. ಅದು ಕಂಪ್ನಿಗೆ ಅಪ್ಲಿಕಬಲ್ ಆಗೋದಿಲ್ಲ. ಇನ್ಕಮ್ ಫ್ರಮ್ HP, ಇನ್ಕಮ್ ಫ್ರಮ್ HP ಇರುತ್ತೆ. ಇನ್ಕಮ್ ಫ್ರಮ್ PGBP ಅಂದರೆ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಮೂರನೇದು ಕ್ಯಾಪಿಟಲ್ ಗೇನ್, ಐದರ್ ಇಟ್ ಮೇ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಆದ್ರಾಗಲಿ ಶಾರ್ಟ್ ಟರ್ಮ್ ಆದ್ರಾಗಲಿ ಟ್ಯಾಕ್ಸಬಲ್ ಅಮೌಂಟ್. ಹಾಗಾದರೆ ಫಸ್ಟ್ ಒನ್ ಇನ್ಕಮ್ ಫ್ರಮ್ HP, ಸೆಕೆಂಡ್ ಫ್ರಮ್ PGBP, ಥರ್ಡ್ ಒನ್ ಕ್ಯಾಪಿಟಲ್ ಗೇನ್ಸ್, and the last one is income from other source. 4 ಹೆಡ್ನ ಟೋಟಲ್ ಮಾಡಿ ಬರೋದನ್ನು ನಾವೇನಂತ ಕರಿತೀರ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಈ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅಂದರೆ ಚಾಪ್ಟರ್ 6A. ಚಾಪ್ಟರ್ 6Aನ ಡಿಡಕ್ಷನ್, ಏನೇನು ಡಿಡಕ್ಷನ್ ಬರುತ್ತೋ ಆ ಡಿಡಕ್ಷನ್ಸ್ ಎಲ್ಲನೂ ಕೂಡ ಲೆಸ್ ಮಾಡಿದ್ಮೇಲೆ ಬರುತ್ತಲ್ವ, ಇದನ್ನೇ ನಾವೇನಂತ ಕರಿತೀರ, ಟೋಟಲ್ ಇನ್ಕಮ್ ಅಥವಾ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ನೆಟ್ ಇನ್ಕಮ್ ಆಫ್ ಅ ಕಂಪನಿ ಅಂತ ಕೂಡ ಹೇಳ್ತೀವಿ. ಹಾಗಾದರೆ ಇಷ್ಟು ಕೆಲಸ ಮಾಡಬೇಕಾಗಿರುತ್ತೆ. ಹಾಗಾದರೆ ಫಸ್ಟ್ ಸ್ಟೆಪ್ ಬಂದು ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡೋದು, ಸೆಕೆಂಡ್ ಸ್ಟೆಪ್ ಬಂದು ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡೋದು. ಹಾಗಾದರೆ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಇನ್ಕಮ್ ಫ್ರಮ್ HP. ಸೆಕೆಂಡ್ ಒನ್ PGBP. ಈ PGBPನೇ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು. 7,86,800 ಏನು ಬಂದಿದೆ, ಇದೇನೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ ಅಥವಾ PGBP ಅಂತ ಹೇಳ್ತೀವಿ. ಥರ್ಡ್ ಒನ್ ಕ್ಯಾಪಿಟಲ್ ಗೇನ್, ಐದರ್ ಇಟ್ ಮೇ ಬಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್.
ಈ 4 ಹೆಡ್ಡಿಂದ ಬಂದಿರೋದನ್ನು ಟೋಟಲ್ ಹಾಕಬೇಕು. ಇಲ್ಲಿ ನೀವು ಗಮನ ಹರಿಸ್ಬೇಕಾಗಿರೋದೇನು ಅಂತಂದರೆ, ಇಲ್ಲಿ ಇಂಟ್ರಾ, ಇಂಟರ್, ಹೆಡ್, ಸೆಟ್ ಆಫ್ನ ಮಾಡೋಕ್ಕೆ ಅವಕಾಶ ಇದ್ದರೆ ಆ ಇಂಟ್ರಾ ಹೆಡ್ ಅಥವಾ ಇಂಟರ್ ಹೆಡ್ ಸೆಟ್ ಆಫ್ನ ನೀವು ಮಾಡಬೇಕಾಗಿರುತ್ತೆ. ಏನಿದು ಇಂಟ್ರಾ ಹೆಡ್, ಇಂಟರ್ ಹೆಡ್? ಇಂಟ್ರಾ ಹೆಡ್ ಅಂತಂದರೆ ವಿತಿನ್. ವಿತಿನ್ ಏನಿದು ವಿತಿನ್ ಅಂದರೆ, ಸೇ ಫಾರ್ ಎಕ್ಸಾಂಪಲ್ ಇನ್ಕಮ್ ಫ್ರಮ್ HP. ಆಲ್ರೆಡಿ ಲಾಸ್ಟ್ ಸೆಮಿಸ್ಟ್ರಲ್ಲಿ ಇದು ನೀವು ಸ್ಟಡಿ ಮಾಡಿದ್ದೀರಾ. ಹೌಸ್ 1 ಅಂತ ಇದೆ, ಹೌಸ್ 2 ಅಂತ ಇದೆ, ಹೌಸ್ 3 ಅಂತ ಇದೆ. ಹೌಸ್ 3ನಲ್ಲಿ 1 ಲ್ಯಾಕ್ ಬಂದಿದೆ, ಇಲ್ಲಿ 2 ಲ್ಯಾಕ್ ಬಂದಿದೆ, ಇನ್ನೊಂದರಲ್ಲಿ 1 ಲ್ಯಾಕ್ ಲಾಸ್ ಬಂದಿದೆ. ಇವೆರಡು ಇನ್ಕಮ್ ಅಂತೆ, ಇದು ಲಾಸ್ ಅಂತ. ಹಾಗಾದರೆ ಒಂದೇ ಹೆಡ್ ಆಫ್ ಇನ್ಕಮ್ನಲ್ಲಿ ವಿತಿನ್ 1 ಹೆಡ್ ಏನಾದರೂ ಲಾಸಸ್ ಏನಾದರೂ ಅರೈಸ್ ಆಗಿದ್ರೆ ವಿತಿನ್ ಹೆಡ್ನಲ್ಲೇ ನಾವು ಅಡ್ಜಸ್ಟ್ ಮಾಡೋದನ್ನೇ ನಾವು ಸೆಟ್ ಆಫ್ ಮಾಡಬೇಕು ಅಂತ ಹೇಳ್ತೀವಿ. ಅದನ್ನೇ ನಾವು ಇಲ್ಲಿ ಟೋಟಲ್ ಮಾಡಿದ್ರೆ ಟೋಟಲ್ ಇನ್ಕಮ್ ಫ್ರಮ್ HP ಎಷ್ಟಿರುತ್ತೆ ಅಂದರೆ 1 ಲಕ್ಷ ಪ್ಲಸ್ 2 ಲಕ್ಷ ಅಂತ ಬರೋದು 3 ಲಕ್ಷ. 3 ಲಕ್ಷದಲ್ಲಿ ಇನ್ಕಮ್ ಫ್ರಮ್ HP ನಲ್ಲೇ ಲಾಸ್ ಆಗಿದೆ 1 ಲ್ಯಾಕ್, ಅಂದರೆ 2 ಲ್ಯಾಕ್ ಬರುತ್ತೆ. ಅಂದ್ರೆ ಅರ್ಥ, ಈ 1 ಲ್ಯಾಕ್ ಇನ್ಕಮ್ ಫ್ರಮ್ HP ಏನು ಬಂದಿದೆ, ಈ 1 ಲ್ಯಾಕ್ ಲಾಸ್ ಫ್ರಮ್ HP3 ಏನು ಬಂದಿದೆ, ಅದನ್ನು ನಾವು ಸೆಟ್ ಆಫ್ ಮಾಡ್ತೀವಿ, ಅಡ್ಜಸ್ಟ್ ಮಾಡ್ತೀವಿ. ಅದನ್ನೇ ನಾವೇನಂತ ಕರಿತೀರಾ, ಇಂಟ್ರಾ ಹೆಡ್ ಸೆಟ್ ಆಫ್ ಅಂತ ಕರಿತೀವಿ. ಇಂಟ್ರಾ ಹೆಡ್ ಸೆಟ್ ಆಫ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅನ್ಸುತ್ತೆ. ಇಂಟರ್ ಹೆಡ್ ಅಂದ್ರೇನು? ಇಂಟ್ರಾ ಹೆಡ್ ಸೆಟ್ ಆಫ್ ಅಂದರೆ ವಿತಿನ್ ಹೆಡ್ನಲ್ಲೇ ಸೆಟ್ ಆಫ್ ಮಾಡೋದನ್ನು ನಾವು ಇಂಟ್ರಾ ಹೆಡ್ ಸೆಟ್ ಆಫ್ ಅಂತ ಕರಿತೀವಿ. ನಾವು ಇಂಟ್ರಾ ಹೆಡ್ ಸೆಟ್ ಆಫ್ ಅಂದರೆ ಇನ್ಕಮ್ ಫ್ರಮ್ HP ನಲ್ಲೇ. ಅದೇ ರೀತಿಯಲ್ಲಿ ಏನಾಗ್ಬೋದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಹಲವಾರು ರೀತಿ ಬಿಸ್ನೆಸ್ ಮಾಡ್ಬೋದು. ಹಾಗಾದರೆ ಬಿಸ್ನೆಸ್ 1 ಇರುತ್ತೆ, ಬಿಸ್ನೆಸ್ 2 ಇರುತ್ತೆ, ಬಿಸ್ನೆಸ್ 3 ಇರುತ್ತೆ. 3 ಥರ ಬಿಸ್ನೆಸ್ ಇರುತ್ತೆ. ಒಂದು ಬಿಸ್ನೆಸ್ ಏನಾಗ್ಬೋದು, ಒಂದು ಬಿಸ್ನೆಸ್ಸಿಂದ 1 ಲ್ಯಾಕ್ ರುಪೀಸ್ ಅಷ್ಟು ಲಾಸ್ ಆಗಿದೆ, ಇನ್ನೊಂದರಲ್ಲಿ ಪ್ರಾಫಿಟ್ ಆಗಿದೆ. 1 ಲ್ಯಾಕ್ ರುಪೀಸ್ ಅಷ್ಟು ಪ್ರಾಫಿಟ್ ಆಗಿದೆ, 2 ಲಕ್ಷ ರೂಪಾಯಿ ಅಷ್ಟು ಪ್ರಾಫಿಟ್ ಆಗಿದೆ. 3ನೇ ಬಿಸ್ನೆಸ್ನಲ್ಲಿ 1 ಲ್ಯಾಕ್ ರುಪೀಸ್ ಅಷ್ಟು ಲಾಸ್ ಆಗಿದೆ. ಹಾಗಾದ್ರೆ ಏನು ಮಾಡ್ಬೋದು, ಇದೇ ಹೆಡ್ ಆಫ್ ಇನ್ಕಮ್ನಲ್ಲಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ನ ಹೆಡ್ ಆಫ್ ಇನ್ಕಮ್ನಲ್ಲೇ ನಾವು ಅಡ್ಜಸ್ಟ್ ಮಾಡೋದನ್ನು, ಇದು ಏನು ಬರುತ್ತೆ ಇದನ್ನು ಅಡ್ಜಸ್ಟ್ ನಾವು ಮಾಡ್ತೀವಲ್ಲ, ಇದೇ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ. ಹಾಗಾದ್ರೆ ಈ 1 ಲ್ಯಾಕ್ನ ನಾವು ಸೆಟ್ ಆಫ್ ಮಾಡಿದ್ದೀವಲ್ವ ಈ ಇನ್ಕಮ್ನ ಜೊತೆಗೆ, ಇದನ್ನೇ ನಾವೇನಂತ ಕರಿತೀವಿ, ಇಂಟ್ರಾ ಹೆಡ್ ಸೆಟ್ ಆಫ್ ಅಂತ ಕರಿತೀವಿ. ಇಂಟರ್ ಹೆಡ್ ಸೆಟ್ ಆಫ್ ಅಂದರೆ ಇನ್ಕಮ್ ಫ್ರಮ್ HP ಅನ್ನೋದು ಒಂದು ಹೆಡ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನೋದು ಇನ್ನೊಂದು ಹೆಡ್ ಆಫ್ ಇನ್ಕಮ್. ಈ ಇನ್ಕಮ್ನ ಜೊತೆಗೆ ಈ ಇನ್ಕಮ್ನ ಸೆಟ್ ಆಫ್ ಮಾಡೋದನ್ನು, ಅಂದ್ರೆ ಅರ್ಥ ಇನ್ಕಮ್ ಫ್ರಮ್ HP ನಲ್ಲಿರೋದನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ಸಿಂದ ಅಥವಾ ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಾಗಿರೋ ಲಾಸ್ನ ಇನ್ಕಮ್ ಫ್ರಮ್ HP ನಲ್ಲಿ ಆಗುವಂತಹ ಇದನ್ನು ನಾವೇನಂತ ಕರಿತೀರಾ, ಇಂಟರ್ ಹೆಡ್ ಅಂದರೆ ಒಂದು ಹೆಡ್ಡಿಂದ ಮತ್ತೊಂದು ಹೆಡ್ನ ಸೆಟ್ ಆಫ್ ಮಾಡುವಂಥದ್ದು. ಇದನ್ನು ಇಂಟರ್ ಹೆಡ್ ಸೆಟ್ ಆಫ್ ಅಂತ ಕರಿತೀವಿ ನಾವು. ಹಾಗಾದರೆ ಇಂಟ್ರಾ ಹೆಡ್ ಸೆಟ್ ಆಫ್, ಇಂಟರ್ ಹೆಡ್ ಸೆಟ್ ಆಫ್. ಇದರಲ್ಲಿ ಕ್ಯಾಪಿಟಲ್ ಗೇನ್ಸ್ ಮಾಡುವಾಗ ನಾನು ನಿಮ್ಗೆ ಹೇಳಿದ್ದೆ, ನಾನು ಏನಂತ ಹೇಳಿದ್ದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇಯ್ನಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ನಾವು ಸೆಟ್ ಆಫ್ ಮಾಡ್ಬೋದು. ಆದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಸೆಟ್ ಆಫ್ ಮಾಡ್ಬೋದು, ಅಡ್ಜಸ್ಟ್ ಮಾಡ್ಬೋದು. ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದ್ದು ಅದರಿಂದ ಶಾರ್ಟ್ ಟರ್ಮ್
ಕ್ಯಾಪಿಟಲ್ ಗೇನಿಂದ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ ನಾನು. ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಇಂಟ್ರಾ ಹೆಡ್ ಸೆಟ್ ಆಫ್ ಮಾಡೋಕ್ಕಾಗಲ್ಲ ಅಲ್ಲಿ. ಇನ್ನು ಬೇಕಾದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಸೆಟ್ ಆಫ್ ಮಾಡ್ಬೋದು. ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಅದನ್ನು ಸೆಟ್ ಆಫ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ನಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಅಡ್ಜಸ್ಟ್ ಮಾಡೋಕ್ಕೆ ಅವಕಾಶ ಇರಲ್ಲ ಅಂತ ಹೇಳಿದ್ದೆ. ಅದನ್ನು ಏನಂತ ಕರೀತೀರ ನೀವು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇವೆರಡು, ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬರೋದು ಎಲ್ಲಿ ಬರೋದು? ಯಾವ ಹೆಡ್ನಲ್ಲಿ ಬರೋದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಕ್ಯಾಪಿಟಲ್ ಗೇನ್ ಅನ್ನೋ ಚಾಪ್ಟರ್ಲ್ಲಿ ಬರುತ್ತೆ, ಹೆಡ್ನಲ್ಲಿ ಬರುತ್ತೆ. ಹಾಗಾದರೆ ಒಂದೇ ಹೆಡ್ನಲ್ಲಿ ಸೆಟ್ ಆಫ್ ಮಾಡೋಕ್ಕೆ ಕೆಲವಾಗಲ್ಲ. ದಿಸ್ ಇಸ್ ದ ಎಕ್ಸೆಪ್ಷನ್ ಇರುತ್ತೆ. ಈ ರೀತಿ ಸೆಟ್ ಆಫ್ಗಳನ್ನ ನೋಡಿಕೊಂಡು ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕು ಅಂದರೆ, ಈ ವರ್ಷ ನಾವು ಸೆಟ್ ಆಫ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಮುಂದಿನ ವರ್ಷಕ್ಕೂ ತೊಗೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ 1 ಇದೆ, ಬಿಸ್ನೆಸ್ 2 ಇದೆ, ಬಿಸ್ನೆಸ್ 3ಯಿಂದ ನಮಗೆ 4 ಲಕ್ಷ ರೂಪಾಯಿ ಅಷ್ಟು ಲಾಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಹಾಗಾದರೆ ಇಂಟ್ರಾ ಹೆಡ್ ಸೆಟ್ ಆಫ್ ನಾವು ಮಾಡಿದ್ವಿ, 1 lakh ಲಾಸ್ ಬಂತು. ಬೇರೆ ಹೆಡ್ ಆಫ್ ಇನ್ಕಮ್ಸ್ ಯಾವುದೂ ಇಲ್ಲ, ಬಿಸ್ನೆಸ್ ಒಂದೇ ಮಾಡ್ತಿರೋದು. ಹಾಗಾದರೆ ಇದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅಂದರೆ ಮುಂದಿನ ವರ್ಷ ಇದೇ ಹೆಡ್ನಲ್ಲಿ, ಬೇರೆ ಹೆಡ್ನಲ್ಲ, ಇದೇ ಹೆಡ್ನಲ್ಲಿ ಇನ್ಕಮ್ ಬಂದರೆ ಇದು ನಾವು ಸೆಟ್ ಆಫ್ ಮಾಡ್ಬೋದು 1 ಲಕ್ಷನ. ಮುಂದಿನ ವರ್ಷ ಏನಾದ್ರೆ ಒಂದು 4 ಲಕ್ಷ ಪ್ರಾಫಿಟ್ ಬಂತು ಅಂದರೆ 1 ಲಕ್ಷನ ಸೆಟ್ ಆಫ್ ಮಾಡಿ ಇನ್ನು ಮಿಕ್ಕಿರುವಂತಹ 3 ಲಕ್ಷನ ಗ್ರಾಸ್ ಟೋಟಲ್ ಇನ್ಕಮ್ಗೆ ಆ್ಯಡ್ ಅಪ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಇದನ್ನೇನಂತ ಕರಿತೀರಾ? ಕ್ಯಾರಿ ಫಾರ್ವರ್ಡ್ ಮಾಡೋದು ಅಂತ ಹೇಳ್ತೀವಿ ನಾವು. ಮುಂದಿನ ವರ್ಷಕ್ಕೆ ಇದೇನಾಗುತ್ತೆ? ಬ್ರಾಟ್ ಫಾರ್ವರ್ಡ್ ಆಗಿರುತ್ತೆ. ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ನ ಎಷ್ಟು ವರ್ಷಗಳ ಕಾಲ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂದರೆ 8 ಸಕ್ಸೀಡಿಂಗ್ ಇಯರ್ಸ್. 8 ಇಯರ್ಸ್, ಮುಂದಿನ 8 ವರ್ಷಗಳ ಕಾಲ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಈ ವರ್ಷ ಲಾಸ್ ಆಯಿತಾ, ನೆಕ್ಸ್ಟ್ ವರ್ಷಕ್ಕೆ ತೊಗೊಂಡೋಗಿ. ನೆಕ್ಸ್ಟ್ ವರ್ಷ ಪ್ರಾಫಿಟ್ ಬಂತಾ, ಅದರಲ್ಲಿ ಸೆಟ್ ಆಫ್ ಮಾಡಿ. ನೆಕ್ಸ್ಟ್ ವರ್ಷನೂ ಲಾಸ್ ಆಯಿತಾ, ಅವೆರಡನ್ನೂ ಕೂಡ ತೊಗೊಂಡೋಗಿ ಸೆಟ್ ಆಫ್ ಮಾಡಿ 3ನೇ ವರ್ಷಕ್ಕೆ ತೊಗೊಂಡು ನೋಡಿ. ಅಂದರೆ ಅಲ್ಲಿ ಫಿಫೋ ಮೆಥಡ್ನ ಅಪ್ಲೈ ಮಾಡಿ. ಫಿಫೋ ಮೆಥಡ್, FIFO, ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ಏನು ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂದರೆ, ಫಸ್ಟ್ ವರ್ಷ ಎಷ್ಟು ಲಾಸ್ ಆಗಿತ್ತು? 1 ಲಕ್ಷ. 2ನೇ ವರ್ಷ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಯರ್ 2 lakh ಲಾಸ್ ಆಯಿತು ಅಂದ್ಕೊಳ್ಳಿ. ಹಾಗಾದರೆ ಫಸ್ಟ್ ಇಯರ್ ಲಾಸನ್ನು ಅವಾಗ ರಿಕವರಿ ಮಾಡಬೇಕು. ಆಮೇಲೆ ಸೆಕೆಂಡ್ ಇಯರ್ ಲಾಸ್ನ ನೆಕ್ಸ್ಟ್, ಯಾಕೆಂದರೆ 8 ಇಯರ್ಸ್ ಅಷ್ಟೇ ಕೊಟ್ಟಿರೋದು. ಈ 1 ಲಕ್ಷ ಅನ್ನೋದು 8 ಇಯರ್ಸ್ ಅಂದರೆ ಮುಂದಿನ 8 ವರ್ಷಕ್ಕೆ ಹೋಗುತ್ತೆ. ಸೆಕೆಂಡ್ ಇಯರ್ 8 ಇಯರ್ಸ್ ಅಂದರೆ ಸೆಕೆಂಡ್ ಇಯರಿಂದ 8 ಇಯರ್ಸ್, ಇನ್ನೂ 1 ವರ್ಷ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ಈ 2 ಲಕ್ಷನ ಯಾವಾಗ ನೀವು ಸೆಟ್ ಆಫ್ ಮಾಡಬೇಕು? 1 ಲಕ್ಷ ಸೆಟ್ ಆಫ್ ಮಾಡಿದಾದಮೇಲೆ ಈ 2 ಲಕ್ಷನ ಸೆಟ್ ಆಫ್ ಮಾಡಿ. ಹಾಗಾದರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಏನಾದರೂ ಇದ್ದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲೇ ಏನು ಮಾಡಬೇಕು? ಸೆಟ್ ಆಫ್ ಮಾಡಬೇಕು. ದೆನ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್. ಈ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಪ್ರಾಬ್ಲಮ್ನಲ್ಲಿ ಏನಾದರೂ ಕೊಟ್ಟಿದ್ದರೆ, ಇದು ಯಾವುದೇ ಹೆಡ್ನಲ್ಲಿ ಇನ್ಕಮ್ ಫ್ರಮ್ ಕಂಪನಿಯಲ್ಲಿ ಏನು ಬರುತ್ತೋ ಈ 4 ಹೆಡ್ನಲ್ಲಿ ಯಾವುದೇ ಹೆಡ್ನಲ್ಲಿ ನೀವೇನು ಮಾಡ್ಬೋದು? ಸೆಟ್ ಆಫ್ ಮಾಡ್ಬೋದು. ಮತ್ತು ಅನ್ಲಿಮಿಟೆಡ್ ಇಯರ್ಸ್, ಈ ಸೆಟ್ ಆಫ್ ಮಾಡೋವರೆಗೂ ಕೂಡ ನೀವು ಕ್ಯಾರಿ ಫಾರ್ವರ್ಡ್ ನೀವು ಮಾಡ್ತಾ ಇರ್ಬೋದು. ಯಾವುದೇ ಟೈಮ್ ಲಿಮಿಟ್ ಅನ್ನೋದಿಲ್ಲ, ಇಯರ್ಸ್ ಅನ್ನೋದೇನೂ ಇಲ್ಲ. ಇನ್ಕಮ್ ಫ್ರಮ್ ಬಿಸ್ನೆಸ್ನ ಅದೇ ಲಾಸ್ ಆಗಿತ್ತು ಅಂದರೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಎಷ್ಟು ವರ್ಷ ಟೈಮ್ ಲಿಮಿಟ್ ಇರುತ್ತೆ? 8 ಇಯರ್ಸ್ ಟೈಮ್ ಲಿಮಿಟ್ ಇರುತ್ತೆ. ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ಗೆ ದೇರ್ ಇಸ್ ನೋ ಟೈಮ್ ಲಿಮಿಟ್. ಮತ್ತೆ ಇಲ್ಲಿ ಜ್ಞಾಪಿಸ್ಕೊಬೇಕಾಗಿರೋದು, ಸರ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ನು ಇದೆ, ಬ್ರಾಟ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಇದೆ, ಮತ್ತು ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಇದೆ. ಇದು 1 ಲಕ್ಷ, ಇದು 2 ಲಕ್ಷ ಇದೆ ಸರ್. ಇವಾಗ ಇವೆರಡರಲ್ಲಿ ಯಾವುದನ್ನ ನಾವು ಸೆಟ್ ಆಫ್ ಮಾಡ್ಬೇಕು ಸರ್ ಅಂತಂದರೆ, ಫಸ್ಟು ಇದಕ್ಕೆ 8 ಇಯರ್ಸ್ ಟೈಮ್ ಇರುತ್ತೆ. ಸೊ ಅದಕ್ಕೆ
ಅಸಸಿಗೆ ಹೆಲ್ಪ್ಫುಲ್ ಆಗೋ ಹಾಗೆ ಫಸ್ಟ್ ಇದನ್ನು ಇದು ಮಾಡ್ಕೊಳ್ಳಿ, ಆಮೇಲೆ ಇದು ಅನ್ಲಿಮಿಟೆಡ್ ಇರುತ್ತೆ, ಆಮೇಲೆ ಇದು ಮಾಡಿ. ಎರಡೂ ಸೆಟ್ ಆಫ್ ಮಾಡೋಕ್ಕೆ ಅವಕಾಶ ಇದ್ದರೆ ಎರಡನ್ನೂ ಸೆಟ್ ಆಫ್ ಮಾಡಿ. ಇದು ಸೆಟ್ ಆಫ್ ಮಾಡೋಕ್ಕೆ ಯಾವುದು ಅವಕಾಶ ಇರುತ್ತೋ ಅದನ್ನು ಮಾಡಿ. ಅಂದರೆ ಯಾವ್ದು ಮಾಡ್ಬೇಕು ನೀವು? ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡಬೇಕು? ಬಿಸ್ನೆಸ್ ಲಾಸ್. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ನ ಮೊದಲು ಲೆಸ್ ಮಾಡಬೇಕು. ಅಂದರೆ ಅರ್ಥ, ಈಗ ಇವಾಗ ಸುಮ್ಮನೆ ಉದಾಹರಣೆಗೆ ಈ ಪ್ರಾಬ್ಲಮೇ ಇದೆ ಅಂತ ಅಂದ್ಕೊಳ್ಳಿ. ಈ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾನೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಇದೆ ಅಂತ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಇದೆ ಅಂತ ಅಂದ್ಕೊಳ್ಳಿ. ಹಾಗಾದರೆ ನೀವಿಲ್ಲಿ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಇದನ್ನೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಅಂದ್ಕೊಬೇಡಿ. ಈ ಇದರಲ್ಲಿ ಲೆಸ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್, ಲೆಸ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್, ಇವೆರಡು ಲೆಸ್ ಮಾಡಿದ್ಮೇಲೆ ಬರುತ್ತಲ್ಲ, ಅದನ್ನು ನೀವು ಹೆಸರು ಕೊಡಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಹಾಗಾದರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಮತ್ತು ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಯಾವ ರೀತಿ ಪ್ರಿಫರೆನ್ಸ್ ಇರುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದರೆ, ಈ ಪ್ರಾಬ್ಲಮಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕೇಳಿಲ್ಲ ಅವನು ಕೇಳಿರೋದೇನು? ಟೋಟಲ್ ಇನ್ಕಮ್ನ ಕೇಳಿದ್ದಾನೆ. ಹಾಗಾದರೆ ಟೋಟಲ್ ಇನ್ಕಮ್ ಆಫ್ ಎ ಕಂಪನಿನ ನಾವು ಮಾಡಬೇಕು ಅಂತಂದರೆ, ನಾವು ಟೋಟಲ್ ಇನ್ಕಮ್ ಆಫ್ ಎ ಕಂಪನಿ ನಾವು ಮಾಡಬೇಕು ಅಂತಂದರೆ ನಾವು ಫಸ್ಟ್ ಏನು ಮಾಡಬೇಕು? ಫಸ್ಟು ಇನ್ಕಮ್ ಫ್ರಮ್ ಎಚ್ ಪಿ. ಈ ಪ್ರಾಬ್ಲಮಲ್ಲಿ ಇನ್ಕಮ್ ಫ್ರಮ್ ಎಚ್ ಪಿ ಕೊಟ್ಟಿದ್ದಾನ ಕ್ರೆಡಿಟ್ ಸೈಡಲ್ಲಿ ಅಂತ ನೋಡೋಣ. ಇನ್ಕಮ್ ಫ್ರಮ್ ಎಚ್ ಪಿ, ಈ ಪ್ರಾಬ್ಲಮಲ್ಲಿ ಇನ್ಕಮ್ ಫ್ರಮ್ ಎಚ್ ಪಿ ಅಂತ ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾನೆ? ರೆಂಟ್ ರಿಸೀವ್ಡ್ ಫ್ರಮ್ ಎಚ್ ಪಿ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ರೆಂಟ್ ರಿಸೀವ್ಡ್ ಫ್ರಮ್ ಎಚ್ ಪಿ ಅಂದರೆ ವಿ ನೀಡ್ ಟು ಕ್ಯಾಲ್ಕುಲೇಟ್ ವಾಟ್? ಇನ್ಕಮ್ ಫ್ರಮ್ ಎಚ್ ಪಿ. ಆಲ್ರೆಡಿ ಲಾಸ್ಟ್ ಸೆಮಿಸ್ಟ್ರಲ್ಲಿ ಇನ್ಕಮ್ ಫ್ರಮ್ ಎಚ್ ಪಿ ನೀವು ಸ್ಟಡಿ ಮಾಡಿದ್ದೀರಾ. ARV, MRV, ವಿಚ್ ಎವರ್ ಈಸ್ ಹೈಯ, ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಎವರ್ ಈಸ್ ಲೋಯ, ಗೊತ್ತಿದೆ ನಿಮಗೆ. ಸೊ ಅಷ್ಟು ಇನ್ಡೆಪ್ತ್ ಪ್ರಾಬ್ಲಮ್ ಕೊಡೋದಿಲ್ಲ. ಸೊ ARV ವಿಲ್ ಬಿ ದ GAV. ಸೊ ರೆಂಟ್ ರಿಸೀವ್ಡ್ ಎಷ್ಟಿದೆಯಂತೆ? ರೆಂಟ್ ರಿಸೀವ್ಡ್ ಬಂದು 80,000 ಆಯಿತು. ಹಾಗಾದರೆ ರೆಂಟ್ ರಿಸೀವ್ಡ್ 80,000 ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಅಂತ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 1,600 ಲೆಸ್ ಮಾಡಿದ್ರೆ ಬರೋದು 78,400 NAV ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಯಾವ ಡಿಡಕ್ಷನ್ ಬರುತ್ತೆ? ಎರಡೇ ಡಿಡಕ್ಷನ್ ಬರೋದು. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು? 30% ಆಫ್ AV. ಎಷ್ಟು ಬರುತ್ತೆ ನೋಡಿ? 30% ಅಂತ ಬರೋದು 23,520. ಇದನ್ನು 78,400 ಲೆಸ್ ಮಾಡಿದ್ರೆ ಬರೋದು 54,880. ಇದನ್ನೇ ನಾವೇನಂತ ಕರಿತೀರಾ? ಇನ್ಕಮ್ ಫ್ರಮ್ ಎಚ್ ಪಿ. ಸೊ ಇನ್ಕಮ್ ಫ್ರಮ್ ಎಚ್ ಪಿ ಬರುತ್ತೆ. ಇನ್ಕಮ್ ಫ್ರಮ್ ಎಚ್ ಪಿ ಆದ ನಂತರ ನಾವು ನೆಕ್ಸ್ಟ್ ನೋಡಬೇಕಾಗಿರೋದು ಇನ್ಕಮ್ ಫ್ರಮ್ ಬಿಸ್ನೆಸ್.
ಇನ್ಕಮ್ ಫ್ರಮ್ ಬಿಸ್ನೆಸ್ ಆಲ್ರೆಡಿ ಕಂಡುಹಿಡಿದಿದ್ವಿ, ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 7,86,800. ಫಸ್ಟ್ ಹೆಡ್ ಆಯಿತು, ಸೆಕೆಂಡ್ ಹೆಡ್ ಆಯಿತು, ಥರ್ಡ್ ಒನ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸಲ್ಲಿ ನೋಡೋಣ ಏನೇನಿದೆ ಅನ್ನೋದು. ಕ್ಯಾಪಿಟಲ್ ಗೇನ್ಸ್ ಕೊಟ್ಟಿದ್ದಾನೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್ 37,000. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಎರಡು ಥರ ಇನ್ಕಮ್ ಇದೆ. ಒಂದು ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್, ಎರಡನೇದಿರೋದು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಸೊ ಎಷ್ಟೆಷ್ಟಿದೆ ಅಂತ ನೋಡೋಣ. ಇಂಟ್ರೆಸ್ಟ್ ಫ್ರಮ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ 24,000. 24,000. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸಮ್ಟೆಡ್ ಬರುವಂತಹದ್ದು 24,000. ಈಗ ನಾವೇನು ಮಾಡಬೇಕು? ಇನ್ಕಮ್ ಫ್ರಮ್ ಎಚ್ ಪಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಕ್ಯಾಪಿಟಲ್ ಗೇನ್ಸ್ ಆ್ಯಂಡ್ ಅದರ್ ಸೋರ್ಸಸ್ ಇಷ್ಟನ್ನು ಕೂಡ ಟೋಟ್ಲ್ ಮಾಡಿದ್ರೆ ನಮಗೆ ಬರುವಂತಹದ್ದು 9,02,680. ಇದನ್ನೇ ನಾವೇನಂತ ಕರಿತೀವಿ? ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅಂದರೆ ಚಾಪ್ಟರ್ 6A. ಡೊನೇಷನ್ಸ್ ಏನಾದ್ರು ಇದೆಯಾ ಅಂತ ನೋಡೋಣ. ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್ ಅಂತ ಇದೆ. ಎಷ್ಟಿದೆ? 10,000 ಇದೆ. ಹಾಗಾದರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಅದರಲ್ಲಿ ಏನು? ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್ ಎಷ್ಟು ಪರ್ಸೆಂಟ್ ಸಿಗುತ್ತೆ? ಇದಕ್ಕೆ 50% ಸಿಗುತ್ತೆ. ಆದರೆ 10,000 ಮೇಲೆ 50%, 10,000 ಮೇಲೆ 50% ಅಂದರೆ 5,000 ಡಿಡಕ್ಷನ್ ಸಿಗುತ್ತೆ. ಹಾಗಾದರೆ 9,02,680 ಬ್ಯಾಟ್ರಿ ಕ್ಲೋಸ್ ಆಗ್ತಿದೆ. ಸೊ 9,02,680ನಲ್ಲಿ 5,000 ಹೋದರೆ ಉಳಿದಿನ 8,97,680. ಇದೇನೆ ಟೋಟಲ್ ಇನ್ಕಮ್ ಆಗುತ್ತೆ. ಇಷ್ಟೇ ಸ್ಟೂಡೆಂಟ್ಸ್, ಇದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಅವನು ಪ್ರಾಬ್ಲಮಲ್ಲಿ ಕೇಳಿರೋದು ಕೂಡ ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಆಫ್ ದ ಕಂಪನಿ ಅಂತ ಕೇಳಿರೋದು. ಅದಕ್ಕೋಸ್ಕರ ಟೋಟಲ್ ಇನ್ಕಮ್ ಆಫ್ ದ ಕಂಪನಿ ಇಷ್ಟನ್ನು ಕ್ಯಾಲ್ಕುಲೇಟ್ ನೀವು ಮಾಡಬೇಕಾಗಿರೋದು. ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಡಿಸ್ಕಸ್ ಮಾಡೋದಕ್ಕೆ ಮೊದಲು ಪ್ರಾಬ್ಲಮ್ನಲ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್. ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ಎಷ್ಟಿದೆ ಅಂತ ನೋಡೋಣ. ಎಷ್ಟಿದೆಯಂತೆ? 10,90,000. 10,90,000. 10,90,000 ಇದೆ. ಸೊ ಅಡ್ಜಸ್ಟ್ಮೆಂಟ್ನ ಒಂದೊಂದೇ ಐಟಮ್ಸ್ನ ಫಸ್ಟ್ ನೋಡ್ಕೊಂಡು ಹೋಗೋಣ. ಓಕೆ, ಸ್ಯಾಲರೀಸ್ ಅಂತೆ ಅಲೋಡ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಅಲೋಡ್, ಇನ್ಶೂರೆನ್ಸ್ ಅಲೋಡ್, ಆಡಿಟ್ ಫೀಸ್ ಅಲೋಡ್, ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಂತ ಏನಾದ್ರು ಕೊಟ್ಟಿದ್ದರೆ ಅದನ್ನು ನಾವಿಲ್ಲಿ ತೊಗೊಬೇಕಾಗಿರುತ್ತೆ, ಅಂದರೆ ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಲೆಸ್ ಮಾಡೋ ಐಟಮ್ಸ್ನ ಮತ್ತು ಆ್ಯಡ್ ಮಾಡೋ ಐಟಮ್ಸ್ ಹೆಡಿಂಗ್ಸ್ ಬರೆದುಕೊಳ್ಳೋಣ. ಆ್ಯಡ್ disallowed expenses
ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ನೆಕ್ಸ್ಟ್ ಡಿಪ್ರಿಸಿಯೇಷನ್, ಆಮೇಲೆ ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಮಾಡೋಣ. ಇನ್ಕಮ್ ಟ್ಯಾಕ್ಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಇರೋದನ್ನು ನೀವೇನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ, ಸಾರಿ ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ ಎಷ್ಟು? 30,000. ಟ್ರಾನ್ಸ್ಫರ್ ನೀವು ಏನೇ ಮಾಡಿದ್ರು ಕೂಡ, ಆ ಟ್ರಾನ್ಸ್ಫರ್ ಯಾವುದೇ ರಿಸರ್ವ್ ಮಾಡಿದ್ರು ಕೂಡ ಅದು ಡಿಸಲೋ ಆಗಿರುತ್ತೆ. ಸೊ ಜನರಲ್ ರಿಸರ್ವ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 40,000. ಆಫೀಸ್ ಎಕ್ಸ್ಪೆನ್ಸಸ್ ಅಲೋಡ್. ಲಾಸ್ ಫ್ರಮ್ ಸಬ್ಸಿಡಿಯರಿ ಕಂಪನಿ, ಇದು ಕೂಡ ಡಿಸಲೋ ಆಗುತ್ತೆ. ಲಾಸ್ ಫ್ರಮ್ ಸಬ್ಸಿಡಿಯರಿ ಕಂಪನಿ ಎಷ್ಟು? 25,000. ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಈಗ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾನೆ ಅಂತ ನೋಡೋಣ. ಅಡ್ಜಸ್ಟ್ಮೆಂಟ್, ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆ್ಯಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್. ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಕಾರವಾಗಿ ಏನಿದೆಯೋ ಆ ಅಡ್ಜಸ್ಟ್ಮೆಂಟ್ಸ್ನ ಜ್ಞಾಪಕ ಇಟ್ಕೊಳ್ಳಿ. ಬುಕ್ಸ್ ಆಫ್ ಅಕೌಂಟ್ಸ್ನ ಬಗ್ಗೆ ಏನು ಕೊಟ್ಟಿದ್ದಾನೋ ಅದನ್ನು ನಾವು ಮ್ಯಾಟ್ನ ಕ್ಯಾಲ್ಕುಲೇಟ್ ಮಾಡುವ ಉಪಯೋಗಿಸ್ತೀವಿ. ಆ್ಯಸ್ ಪರ್ IT ಪ್ರಾವಿಷನ್ ಏನಿದೆ ಅದು ನಾವು ಇಲ್ಲಿ ಉಪಯೋಗಿಸ್ತೀವಿ. ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಆಮೇಲೆ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್, ನಾನು ಹೇಳಿದೆ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಅಂತ ಇದೆ. ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಆ್ಯಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಇದ್ದರೆ ಮ್ಯಾಟ್ನಲ್ಲಿ ತೊಗೊಬೇಕು. ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಂತ ಏನು ಕೊಟ್ಟಿದ್ದಾನೋ ಅದನ್ನು ನೀವು ಇಲ್ಲಿ ತೊಗೊಬೇಕಾಗಿರುತ್ತೆ. ಸೊ ಫಸ್ಟು ನಾವೇನು ಮಾಡಬೇಕು, ಅಡ್ಜಸ್ಟ್ಮೆಂಟ್ ಆಯಿತು, ಕ್ರೆಡಿಟ್ ಸೈಡಲ್ಲೂ ಏನೂ ಇಲ್ಲ. ಸೊ ನಾವೇನು ಮಾಡೋಣ, ಲೆಸ್ ಮಾಡೋಣ, ಸಾರಿ ಆ್ಯಡ್ ಮಾಡೋಣ. ಸೊ 40, 30, 70, 95,000, 95,000. 10,90,000 ಪ್ಲಸ್ 95,000 ಮಾಡಿದ್ರೆ 11,85,000. 11,85,000. ಇದು ಪ್ರಾಫಿಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಬಿಫೋರ್ ಅಡ್ಜಸ್ಟಿಂಗ್ ವಾಟ್ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆ್ಯಂಡ್ ವಾಟ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್. ಈಗ ಇವಾಗ ಏನು ಮಾಡಬೇಕು, ಲೆಸ್ ಮಾಡಬೇಕು ನಾವು. ಲೆಸ್ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್. ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆ್ಯಸ್ ಪರ್ IT ಇರೋದು 1,50,000, 1,50,000 ಲೆಸ್ ಬ್ರಾಟ್ ಫಾರ್ವರ್ಡ್ unabsorbed depreciation. Brought forward unabsorbed depreciation as per income tax ಇರುವಂತಹದ್ದು ಎಷ್ಟಿದೆಯಂತೆ, 75,000 ಇದೆಯಂತೆ. 75,000. So 2,25,000. 11,85,000 ಅಲ್ಲಿ 2,25,000 ಹೋದರೆ 9,60,000. ಇದನ್ನೇ ನಾವೇನಂತ ಕರಿತೀರಾ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ ನಾವು. ಇದನ್ನೇ ನಾವೇನಂತ ಕರಿತೀವಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂದ ನಂತರ ನಾವೇನು ಮಾಡಬೇಕು,
ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್. ಹಾಗಾದರೆ ಫಸ್ಟು ಇನ್ಕಮ್ ಫ್ರಮ್ ಎಚ್ ಪಿ ಇಲ್ಲ, ಕ್ಯಾಪಿಟಲ್ ಗೇನ್ಸ್ ಇಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್. ಈಗ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 9,60,000. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಲ್ಲ. ಟೋಟಲ್ ಮಾಡಿದ್ರೆ ಬರೋದು 9,60,000. ಏನಿದು ಗ್ರಾಸ್ ಟೋಟಲ್ income less a deduction chapter 6A ಏನು ಡಿಡಕ್ಷನ್ಸ್ ಏನೂ ಇಲ್ಲ. ಬರೋ 9,60,000 ಅನ್ನೋದೇ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಷನ್ ಮಾಡಿದಾದ್ಮೇಲೆ ಏನು ಮಾಡಬೇಕು? ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸ್ಪೆಷಲ್ ಇನ್ಕಮ್ಸ್ ಇದೆಯಾ ಅಂತ ನೋಡಿ. ಸ್ಪೆಷಲ್ ಇನ್ಕಮ್ಸ್ ಇಲ್ಲ. ಸೊ ಟ್ಯಾಕ್ಸ್ ಆನ್ 9,60,000 at 25%. ಯಾಕೆ 25%? ಪ್ರೀವಿಯಸ್ ಇಯರ್ 16-17 ಜ್ಞಾಪಕ ಇಟ್ಕೊಳ್ಳಿ, ಹಲವಾರು ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಇಯರ್ 16-17 250 crores ಕಡಿಮೆ ಇರೋದಕ್ಕೆ ನಾವು 25% ಅಪ್ಲೈ ಮಾಡ್ತೀವಿ. ಅದೇ ಪ್ರಾಬ್ಲಮಲ್ಲಿ 250 crores ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕಾಗಿರುತ್ತೆ? 30% ಅಪ್ಲೈ ಮಾಡಬೇಕಾಗುತ್ತೆ. ಬರೋ ಅಂತಹದ್ದು 2,40,000. ಆ್ಯಡ್ HEC at 4%. 4%ನ ಅಪ್ಲೈ ಮಾಡಿದ್ರೆ ಬರೋದು 9,600. ಆ್ಯಡ್ ಮಾಡಿ 2,49,600. ಇದೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ಆಸ್ ಪರ್ ನಾರ್ಮಲ್ IT provision. ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಅಂಡರ್ ನಾರ್ಮಲ್ IT provisions. ಅವ್ನು ಕೇಳಿರೋ ಮೊದಲನೇ ಕ್ವಶನ್ನೇ ಟೋಟಲ್ ಇನ್ಕಮ್ ಆಫ್ ದ ಕಂಪನಿ ಅಂಡರ್ ನಾರ್ಮಲ್ IT provision. ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಮೂರನೇ ಕ್ವಶನ್ ಕೇಳಿದ್ದಾನೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಕೇಳಿದ್ದಾನೆ, ಆ್ಯಸ್ ಪರ್ ನಾರ್ಮಲ್ IT provision ಕೇಳಿಲ್ಲ. ಅದಕ್ಕೆ ಮೊದಲೇ 115 JB ಮಾಡಿ ಅಂತ ಹೇಳಿದ್ದಾನೆ. ಇನ್ನು 115 JB ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ. ಇದ್ರ ಸೊಲ್ಯೂಷನ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ.